ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಟಾಟಾ ಟಿಯಾಗೋ ಫೇಸ್ ಲಿಫ್ಟ್ 2026ನಲ್ಲಿ ಲಾಂಚ್ ಆಗಿರುವಂಥ ಗಾಡಿ. ಸೊ ನಮ್ಮ ಮುಂದೆ ಇದೆ, ನೋಡ್ತಾ ಇರ್ಬೋದು. ಒಂದು ಡಿಫ್ರೆಂಟ್ ಕಲರ್ನಲ್ಲಿ, ಒಂದು ಡಿಫ್ರೆಂಟ್ ಲುಕ್ನಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಈ ಗಾಡಿಯಲ್ಲಿ ಏನೇನು ಸ್ಪೆಷಾಲಿಟಿ ಇದೆ, ಏನೇನು ಚೇಂಜ್ ಆಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ತಡ ಮಾಡೋದು ಬೇಡ, ಶುರು ಮಾಡೋಣ ಬನ್ನಿ. ಸೊ ಫ್ರಂಟ್ ಲುಕ್ಕಿಂದ ನಾನು ನೋಡ್ತಾ ಇದ್ದೀನಿ. ಫ್ರಂಟ್ ಲುಕ್ಕಿಂದ ನಾವು ನೋಡೋದಾದರೆ ಮೊದಲಿನ ಒಂದು ಟಿಯಾಗೋಗೂ ಇವಾಗಿನ ಒಂದು ಟಿಯಾಗೋ ಕಂಪೇರ್ ಮಾಡಿದ್ರೆ ಬಾನೆಟ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಇದು ಸ್ವಲ್ಪ ದೊಡ್ಡ ಬಾನೆಟ್, ಲುಕ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಇದು ಬಾನೆಟ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಸೊ ಆಲ್ಮೋಸ್ಟ್ ಹೇಗೆ ಅಂತ ಹೇಳಿದ್ರೆ, ಇದು ಬಂದುಬಿಟ್ಟು ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. ಪೆಟ್ರೋಲ್ ವೆಹಿಕಲ್ ಆದರೂ ಕೂಡ ನಮಗೆ ಒಂಥರ ಇದರೊಂದು ಡಿಸೈನ್ ನೋಡಿದ್ರೆ ಒಂಥರ ಇ ವಿ ಲುಕ್, ಇ ವಿ ಗಾಡಿಗಳೇನೋ ಒಂಥರ ಪ್ಲೈನಾಗಿ ಬರುತ್ತೆ, ಆ ಥರ ನಮಗೆ ಇದರಲ್ಲಿ ಕಾಣುತ್ತೆ. ನೋಡ್ತಾ ಇರ್ಬೋದು, ಒಂಥರ ಪ್ಲೈನಾಗಿ ಮಾಡಿರೋಂಥ ಒಂದು ಡಿಸೈನ್ ಆಗಿರುತ್ತೆ. ಸೊ ನಾವು ಕಂಟಿನ್ಯೂ ಮಾಡೋದಾದರೆ ಫ್ರಂಟ್ ಲುಕ್ಕಲ್ಲಿ ನೋಡ್ತಾ ಇದ್ದೀವಲ್ಲ, ಫ್ರಂಟ್ ಲುಕ್ಕಲ್ಲಿ ನಾವು ನೋಡೋದಾದರೆ ಈ ಒಂದು ಚಿಕ್ಕ ಗಾಡಿಗೆ 360 ಡಿಗ್ರಿ ಕ್ಯಾಮ್ರಾ ಆ್ಯಡ್ ಆಗಿರೋದ್ರಿಂದ ನಿಮಗೆ ನೋಡ್ಬೋದು ಫ್ರಂಟಲ್ಲಿ ಕ್ಯಾಮ್ರಾ ಇರುವಂಥದ್ದು, ಜೊತೆಗೆ ಕ್ಯಾಮ್ರಾ ಮೇಲ್ಗಡೆ ಟಿ ಲೋಗೋ ಕೂಡ ಬಂದಿರುವಂಥದ್ದು. ಇದು ಪಿಯಾನೋ ಬ್ಲ್ಯಾಕಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಈ ಒಂದು ಲೈನಿಂಗಲ್ಲೇ ನಮಗೆ ನಾರ್ಮಲ್ LED ಲೈಟ್ಸ್ ಕೊಟ್ಟಿರುವಂಥದ್ದು, ಹ್ಯಾಲೋಜಿನ್ ಪ್ರೊಜೆಕ್ಟರ್ ಲೈಟ್ ಆ ಥರ ಎಲ್ಲ ಕೊಟ್ಟಿಲ್ಲ. LED ಲೈಟಲ್ಲಿ ಕೊಟ್ಟಿರುವಂಥ ಹೆಡ್ಲೈಟ್ ನೀವು ನೋಡ್ಬೋದು, ಇಲ್ಲಿ ಕಾಣುತ್ತೆ. ಇನ್ನು ಕಂಪ್ಲೀಟಾಗಿ ಕೆಳಗೆ ತುಂಬ ಬಾಟಮಲ್ಲಿ ನೋಡ್ಬೋದು, ಕೆಳಗಿಂದ ಸ್ವಲ್ಪ ಮೇಲೆಗೆ ಬಂದರೆ ಫಾಗ್ ಲ್ಯಾಂಪ್ ತುಂಬ ಒಳಗೆ ಕೊಟ್ಟಿದ್ದಾರೆ, ನೋಡ್ಬೋದು. ಇಲ್ಲಿ ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ, ಅದು ಬಂದುಬಿಟ್ಟು ಪ್ರೊಜೆಕ್ಟೆಡ್ ಫಾಗ್ ಲ್ಯಾಂಪ್ ಕೊಟ್ಟಿರುವಂಥದ್ದು. ಇನ್ನು ಟೋಯಿಂಗ್ ಮಾಡೋದಾದರೆ ಟೋ ಹುಕ್ಕಿಗೆ ಅಲ್ಲಿ ಸ್ಪೇಸ್ ಕೊಟ್ಟಿರುವಂಥದ್ದು ನೋಡ್ಬೋದು. ಈ ಒಂದು ಗಾಡಿ ತುಂಬ ಚಿಕ್ಕದಾಗಿರೋದು ಅವಶ್ಯಕತೆ ಇಲ್ಲ ಅನ್ನೋ ಒಂದು ರೀಸನಿಂದ ಫ್ರಂಟಲ್ಲಿ ಸೆನ್ಸರ್ಗಳು ಕೊಟ್ಟಿರೋದಿಲ್ಲ, ನೋಡ್ಬೋದು. ಸೊ ಫ್ರಂಟಲ್ಲಿ ನಮಗೆ ಕ್ಯಾಮ್ರಾ ಬರುತ್ತೆ, ಅಂದರೆ 360 ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ಇದಕ್ಕೆ 4 ಕಡೆಗಳಲ್ಲೂ ಕ್ಯಾಮ್ರಾ ಬಂದಿರುವಂಥದ್ದು. ಇದು ಡಿಫ್ರೆಂಟ್ ಕಲರ್ ಆಗಿರೋಂಥ ಈ ಲುಕ್, ಈ ಕಲರ್ನಲ್ಲಿ ಕೂಡ ಗಾಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ನನ್ನ ಪರ್ಸ್ನಲ್ ಒಪಿನಿಯನ್. ಸೊ ನೋಡ್ಬೋದು ಹೇಗಿದೆ ಅಂತ, ಫ್ರಂಟ್ ಲುಕ್ಕಿಂದ ಹೇಗಿದೆ ಅಂತ ನೋಡ್ಕೊಂಬಿಡಿ. ಸೊ ಈಗ ಸೈಡಿಗೆ ಹೋಗೋಣ. ಸೈಡಲ್ಲಿ ನಾವು ನೋಡೋದಾದರೆ ಮೊದಲು ಫೆಂಡರ್ಗಳಲ್ಲಿ ನಮಗೆ ಸೈಡ್ ಇಂಡಿಕೇಟರ್ ಆಗಿದ್ದರೆ ಫೆಂಡರಲ್ಲಿ ಬರ್ತಾಯಿತ್ತು, ಇಲ್ಲಿ ಬರುವಂಥದ್ದು, ಇಲ್ಲಿ ಬರ್ತಾಯಿತ್ತು. ಅಲ್ಲಿಂದ ನೆಕ್ಸ್ಟ್ ಡೋರಿಗೆ ಆ್ಯಡ್ ಆಗಿರುವಂಥದ್ದು. ಅಲ್ಲಿಂದ ಇವಾಗ ನೆಕ್ಸ್ಟ್ ನಮಗಿಲ್ಲಿ ಬಂದಿರೋದು ಈ ಥರ ಸಿಗ್ತಾಯಿದೆ. ಅಂದರೆ ಟಾಪ್ ಎಂಡ್ ಗಾಡಿಗಳಲ್ಲಿ ಇಲ್ಲಿ ಬರುತ್ತೆ. ಬೇಸ್ ಮಾಡಲ್ ನಾವು ನೋಡಿಲ್ಲ, ಬೇಸ್ ಮಾಡಲ್ ಬಂದರೆ ಮೋಸ್ಟ್ಲಿ ಬರ್ಬೋದೇನೋ ಬಾಡೀಲಿ. ಸೊ ಇದು ನಾವು ನೋಡೋದಾದರೆ ನೆಕ್ಸ್ಟ್ ಆನ್ ಎಲ್ಲ ಗಾಡಿಗಳಲ್ಲೂ ಕಾಮನ್ ಆಗಿ ಇದೆ ಕೊಟ್ಟಿರುವಂಥದ್ದು. ಸೊ ನಮಗಿಲ್ಲಿ ಕ್ಯಾಮ್ರಾ ಕೂಡ ಇಲ್ಲೇ ಬಂದಿರುವಂಥದ್ದು ನೋಡ್ಬೋದು. ಇನ್ನು ನಾವು ಡೋರ್ ಹ್ಯಾಂಡಲ್ ನೋಡೋದಾದರೆ, ಡೋರ್ ಹ್ಯಾಂಡಲ್ ಇದ್ದರೆ ಸಿಲ್ವರ್ ಕ್ರೋಮ್ನ ಕೊಟ್ಟಿರುವಂಥದ್ದು ನೋಡ್ಬೋದು. ಡ್ರೈವರ್ ಸೈಡಲ್ಲಿ ನಮಗೆ ಬಟನ್ ಕೊಟ್ಟಿದ್ದಾರೆ, ಲಾಕ್ ಅನ್ಲಾಕ್ ಮಾಡೋದ್ರೆ ಬಟನ್ ಸಿಸ್ಟಮ್ ನಮ್ಗೆ ಕೊಟ್ಟಿದ್ದಾರೆ, ಅದನ್ನ ಆಚೆ ಕಡೆಯಿಂದ ಮತ್ತೆ ತೋರಿಸ್ತೀನಿ. ಇನ್ನು ನಾವು ಇಲ್ಲಿ ಅಲಾಯ್ ನೋಡ್ಬೋದು. ಅಲಾಯ್ ವೀಲ್ ಎಷ್ಟು ಲುಕ್ ಆಗಿ ಕೊಟ್ಟಿದ್ದಾರೆ ಅಂದರೆ ಸಿಲ್ವರ್, ಎಲ್ಲ ಗಾಡಿಗಳ ಸಿಲ್ವರ್ ವಿತ್ ಬ್ಲ್ಯಾಕ್ ಕೊಡ್ತಾರೆ. ಸೊ ಇದ್ರಲ್ಲಿ ಕೂಡ ಕ್ಯಾರಿ ಆಗಿರುವಂಥದ್ದು. ಇದು 15 ಇಂಚ್ನ ಅಲಾಯ್ ವೀಲ್ ಆಗಿರುವಂಥದ್ದು ನೋಡ್ಬೋದು. ಸೊ ಬೇಸ್ ಮಾಡಲ್ಗೆ ಚೇಂಜ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಬೇಸ್ ಮಾಡಲ್ಗೆ ಟೈರ್ ಸೈಜ್ ಚೇಂಜ್ ಆಗಿರುತ್ತೆ, ಟಾಪ್ ಎಂಡ್ಗೆ ಚೇಂಜ್ ಆಗಿರುತ್ತೆ. ಇದು 15 ಇಂಚ್ನ ಅಲಾಯ್ ವೀಲ್ ಆಗಿರುತ್ತೆ. ಇದು ಒಂದು ಸೈಡ್ ಲುಕ್ಕಲ್ಲಿ ನಾವು ನೋಡೋದಾದರೆ, ಇನ್ನು ಈ ಒಂದು ಪಾರ್ಟ್ ಏನಿದೆ, ಈ ಒಂದು ಪಾರ್ಟಲ್ಲಿ ನಮಗೆ ಡಾಟ್ಸನ್ನ ಒಂದು ಆ್ಯಡ್ ಆಗಿರುವಂಥದ್ದು. ಅಂದರೆ ಈ ಐಬ್ರೋ ಏನಿದೆ, ವೀಲ್ ಆರ್ಚ್, ಈ ವೀಲ್ ಆರ್ಚಿಗೆ ಕಂಪ್ಲೀಟಾಗಿ ಒಂದು ಲುಕ್ನ ಚೇಂಜ್ ಕೊಡೋಕ್ಕೆ, ಅಂದರೆ ಫುಲ್ ಬ್ಲ್ಯಾಕ್ ಬರ್ತಾಯಿತ್ತು, ಇಲ್ಲೋ ಗ್ಲಾಸಿ ಬ್ಲ್ಯಾಕ್ ಬರ್ತಾಯಿತ್ತು, ಅಂದರೆ ಟಾಟಾ ಬ್ರ್ಯಾಂಡ್ಗಳಲ್ಲಿ. ಆದರೆ ಇದು ಬಂದುಬಿಟ್ಟು ಮ್ಯಾಟ್ ಫಿನಿಷಿಂಗಲ್ಲಿ ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ನಮಗೆ ಅಬ್ಸರ್ವ್ ಮಾಡೋದಾದರೆ ನೋಡ್ಬೋದು, ಡಾಟ್ಸ್ ಕಾಣ್ತಾ ಇದೆಯಾ, ಇದು ಇಂಟೀರಿಯರ್ ಡ್ಯಾಶ್ ಬೋರ್ಡಲ್ಲಿ ಕಾಣ್ತಾ ಇತ್ತು. ಆದರೆ ಇವಾಗ ವೀಲ್ ಆರ್ಚ್ಗೆ ಕೂಡ ಇದು ಕ್ಯಾರಿ ಆಗಿರುವಂಥದ್ದು. ಇನ್ನು ನಾವು ಡೋರ್ ಪ್ಯಾಡೆಲ್ಲ ಓಪನ್ ಮಾಡಿ ತೋರಿಸೋದಾದರೆ, ನಾವು ನೆಕ್ಸ್ಟ್ ತೋರಿಸ್ತೀವಿ ಓಪನ್ ಮಾಡಿ. ಇದು ಬಂದುಬಿಟ್ಟು ನಾರ್ಮಲಾಗಿ ಕ್ಯಾರಿ ಆಗಿರುವಂಥದ್ದು. ಸೈಡ್ ಲುಕ್ಕಿಂದನೂ ಹೇಳೋದ್ರೆ ಅಂಥ ದೊಡ್ಡ ಚೇಂಜಸ್ ಕಾಣಲ್ಲ. ನಮಗೆ ಮೇನಾಗಿ ಚೇಂಜ್ ಆಗಿ ಕಾಣುವಂಥದ್ದು ಏನು ಅಂತ ಹೇಳಿದ್ರೆ, ನಮಗೆ ಫ್ರಂಟ್ ಲುಕ್ಕು ಒಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೀಸೆಂಟ್ ಲುಕ್ ಅಂತ ಹೇಳ್ಬೋದು. ಈಗ ನಾನು ಬ್ಯಾಕ್ ಲುಕ್ಕಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇದು ಡ್ಯೂಲ್ ಟೋನ್ ಕಲರ್. ಟಾಪ್ ಎಂಡ್ ಬಂದುಬಿಟ್ಟು, ಇದು ರೂಫ್ ಟಾಪ್ ಬಂದುಬಿಟ್ಟು ಬ್ಲ್ಯಾಕ್ ಕಲರ್ ಬರುತ್ತೆ. ಇದಕ್ಕೆ ಯಾವುದೇ ಥರದ ರೂಫ್ ರೈಲ್ ಇರೋದಿಲ್ಲ, ಒಂದು ಬೀಡಿಂಗ್ ಥರ ಒಂದು ಟೇಪಿಂಗ್ ಮಾಡಿರ್ತಾರೆ, ನೋಡ್ಬೋದು. ಇನ್ನು ಶಾರ್ಕ್ವಿನ್ ಆ್ಯಂಟನ ಬರುತ್ತೆ ಈ ಒಂದು ಗಾಡಿಯಲ್ಲಿ. ಇನ್ನು ಸ್ಪಾಯ್ಲರ್ ನೋಡ್ಬೋದು, ಸ್ಪಾಯ್ಲರ್ ಲುಕ್ ಹೇಗಿದೆ ಅಂತ. ಸ್ಪಾಯ್ಲರ್ ನಮಗೆ ಇಲ್ಲಿ ಬ್ರೇಕ್ ಲೈಟ್ ಕೂಡ ಬರುವಂಥದ್ದು ಇಲ್ಲಿ ನೋಡ್ಬೋದು. ಇನ್ನು ಬ್ಯಾಕ್ ಲುಕ್ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ, ನೋಡ್ಬೋದು ಇಲ್ಲಿ ಹೇಗಿದೆ ಅಂತ. ಬ್ಯಾಕ್ ಲುಕ್ಕಿಂದ ಗಾಡಿ ಒಂಥರ ಚಿಕ್ಕ ಗಾಡಿ ಕಾಣುತ್ತೆ, ಒಂದು ಎಕ್ಸಾಂಪಲ್ ಒಂದು ಪೋಲೋ ಗಾಡಿ ಥರ ಆ ಥರ ಒಂದು ಲುಕ್ ಕಾಣುತ್ತೆ. ಇಲ್ಲ MG ಅಲ್ಲಿ ಕೆಲವೊಂದು ಮಾಡೆಲ್ಗಳು ಈ ಥರ ಬರುತ್ತೆ, ಆ ಥರ ಒಂದು ಲುಕ್ ಅಂತ ನನಗೆ ಅನಿಸ್ತು, ನೋಡ್ಬೋದು. ಇನ್ನು ರಿವರ್ಸಲ್ಲಿ ನೋಡೋದಾದರೆ ವೈಪರ್ ಕೊಡ್ತಾರೆ, ಅಂದರೆ ರಿವರ್ಸ್ ವಿಲ್ಶೀಲ್ಡ್ ಇದು ಬೂಟ್ ಡೋರ್ ಗ್ಲಾಸಿಗೆ ವೈಪರ್ ಬಂದಿರುವಂಥದ್ದು, ಜೊತೆಗೆ ಡಿಫಾಗರ್ ಕೂಡ ಕೊಟ್ಟಿರುವಂಥದ್ದು ನೋಡ್ಬೋದು. ಇನ್ನು ಈ ಒಂದು ಟೈ ಲ್ಯಾಂಪ್ ಏನಿದೆ, ಕನೆಕ್ಟೆಡ್ ಟೈ ಲ್ಯಾಂಪ್, ಇದರಲ್ಲಿ ಯಾವುದೇ ಥರದ ಲೈಟ್ ಶೋ ಆಗೋ ಚಾನ್ಸಸ್ ಇರೋದಿಲ್ಲ. ಯಾಕೆಂದರೆ ಪಂಚಲ್ಲಿ ಕೂಡ ಇವಾಗ ಬಂದಿರೋಂಥ ಫೇಸ್ ಲಿಫ್ಟ್ ಪಂಚಲ್ಲಿ ಕೂಡ ನಮಗೆ ಟೈ ಲ್ಯಾಂಪ್ ಕೊಟ್ಟಿದ್ದಾರೆ. ಬಟ್
ಟಾಪ್ ಎಂಡಲ್ಲಿ ಮಾತ್ರ ಉರಿಯುತ್ತೆ, ಬಾಕಿ ಯಾವ ಗಾಡೀಲಿ ಉರಿಯೋಲ್ಲ. ಇದರಲ್ಲಿ ನಾನು ಚೆಕ್ ಮಾಡೋದಾಗ ಇಲ್ಲಿ ಲೈಟ್ ಉರಿಯೋಲ್ಲ, ಜಸ್ಟ್ ಒಂದು ಲುಕ್ ವೈಸ್ ಒಂದು ಫಿನಿಶಿಂಗ್ ಕೊಟ್ಟಿದ್ದಾರೆ ಕಂಟಿನ್ಯೂ ಆಗಿ. ಇದರಲ್ಲಿ ಯಾವುದೇ ಥರ ಲೈಟ್ ಉರಿಯೋದಿಲ್ಲ. ಇದರಲ್ಲಿ ಟಿ ಲೋಕೋ ಕೊಟ್ಟಿದ್ದಾರೆ, ಇದರಲ್ಲೇ ಅಟ್ಯಾಚ್ ಆಗಿ ಕೊಟ್ಟಿರುವಂಥದ್ದು ನೋಡ್ಬೋದು. ಅಲ್ಲಿಂದ ಟಿಯಾಗೋ ಅನ್ನೋ ಒಂದು ಮಸ್ಕಟ್ ಕೂಡ ಕೊಟ್ಟಿರುವಂಥದ್ದು. ಇನ್ನು ಇಲ್ಲಿ ಏನು ಗ್ಯಾಪ್ ಕೊಟ್ಟಿದ್ದಾರೆ, ಇಲ್ಲಿ ನಮಗೆ ನಾವು ಬೂಟ್ ಡೋರ್ನ ಓಪನ್ ಮಾಡುವಂಥ ಬಟನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಮಗೆ ಇಲ್ಲಿ ರಿವರ್ಸ್ ಲೈಟ್, ಅಂದರೆ ಮೇಲ್ಗಡೆ ಬಂದುಬಿಟ್ಟು ಬ್ರೇಕ್ ಲೈಟ್ ಆದರೆ ಇಲ್ಲಿ ನಮಗೆ ರಿವರ್ಸ್ ಲೈಟ್ ಇಲ್ಲಿ ಬರುತ್ತೆ ಫುಲ್ ಬಾಟಮಲ್ಲಿ. ಈ ಬಂಪರ್ ಬಂದುಬಿಟ್ಟು ಡಬಲ್ ಕಲರಲ್ಲಿ ಬರುತ್ತೆ. ಏನಂತಂದರೆ ಬಾಡಿ ಏನು ಲೈನಿಂಗ್ ಇದೆ ಅದು ಬರುತ್ತೆ, ಜೊತೆಗೆ ಇಲ್ಲಿ ಮಧ್ಯದಲ್ಲಿ ಬ್ಲ್ಯಾಕ್ ಬರ್ತದೆ. ಬ್ಲ್ಯಾಕಲ್ಲಿ ಫುಲ್ ಬಾಟಮಲ್ಲಿ ಸ್ಕಿಪ್ ಲೈಟ್ ಎಲ್ಲ ಕೊಡ್ತಾರಲ್ಲ ಕೆಲವು ಗಾಡೀಲಿ, ಈ ಗಾಡೀಲಿ ಕೊಟ್ಟಿರೋದಿಲ್ಲ. ಇನ್ನು ಇಲ್ಲಿ ರಿಫ್ಲೆಕ್ಟರ್ ನೋಡ್ಬೋದು, ಈ ಒಂದು ಲುಕ್ಕಲ್ಲಿ ಕೊಟ್ಟಿದ್ದಾರೆ ಲೈನಾಗಿ. ಇನ್ನು ಬೂಟ್ ಡೋರ್ ಓಪನ್ ಮಾಡ್ತೀನಿ. ಸೊ ಬೂಟ್ ಡೋರ್ ಓಪನ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಬೂಟ್ ಡೋರಲ್ಲಿ ನಮಗೆ ಬೂಟ್ ಡೋರ್ನ ಓಪನ್ ಮಾಡೋ ಸ್ವಿಚ್ ಬಂದುಬಿಟ್ಟು ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಬೂಟ್ ಡೋರ್ ಓಪನ್ ಮಾಡೋ ಸ್ವಿಚ್ ಇಲ್ಲಿ ಇದ್ದರೆ ಬೂಟ್ನ ಒಂದು ಕೆಪಾಸಿಟಿ ಬಂದುಬಿಟ್ಟು 242 ಲೀಟರ್ಸ್ನ ಕೆಪಾಸಿಟಿ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಪಾರ್ಸಲ್ ಟ್ರೇ ಕೂಡ ಕೊಟ್ಟಿರುವಂಥದ್ದು ನೋಡ್ಬೋದು. ಇನ್ನು ನಮಗೆ ರಿವರ್ಸಲ್ಲಿ ನಮಗೆ ಈ ಒಂದು ಪಾಯಿಂಟಲ್ಲಿ ಬರುತ್ತೆ, ಅಂದರೆ ರಿವರ್ಸ್ದು ಸೆನ್ಸರ್ ಏನಿದೆ ಇಲ್ಲಿ ಬರುತ್ತೆ. ರಿವರ್ಸ್ ಕ್ಯಾಮ್ರಾ ಬಂದುಬಿಟ್ಟು ಇಲ್ಲಿ ಬರುತ್ತೆ, ಇಲ್ಲಿ ನಮಗೆ ನಂಬರ್ ಪ್ಲೇಟ್ ಬರುತ್ತೆ. ಸೊ 2 ರಿವರ್ಸ್ ಸೆನ್ಸರ್ಗಳನ್ನ ಕೊಟ್ಟಿರೋದು, ಜೊತೆಗೆ ಕ್ಯಾಮ್ರಾ ಕೂಡ ನೋಡ್ಬೋದು ಎಲ್ಲಿದೆ ಅಂತ. ಇನ್ನು ನಮಗೆ ಡೋರ್ ಬೀಡಿಂಗ್ ಆಗಿರ್ಬೋದು, ಇಲ್ಲಿ ಏನು ಕಾಣ್ತಾ ಇದು ಪೇಂಟಿಂಗ್ ಬರೋದಿಲ್ಲ, ಇದು ಬಂದುಬಿಟ್ಟು ಸ್ಟಿಕ್ಕರ್ ಬರುತ್ತೆ. ಸ್ಟಿಕ್ಕರ್ ಫಿನಿಶಿಂಗ್ ಕೊಟ್ಟಿರುವಂಥದ್ದು, ಇದು ಕಂಪ್ನಿಯಿಂದನೇ ಬರುವಂಥದ್ದು, ಯಾವುದೇ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಲ್ಲ, ಕಂಪ್ನಿಯಿಂದನೇ. ಇನ್ನು ನಾನು ಆಗಲೇ ಹೇಳಿರೋ ಥರ ನಾರ್ಮಲ್ ಮ್ಯಾನುವಲ್ ಕೀಯಲ್ಲಿ ಯೂಸ್ ಮಾಡ್ತೀನಿ, ಅಂದರೆ ಬ್ಯಾಟ್ರಿ ಡೌನ್ ಆಯಿತು ಅಂತ ಅನ್ನೋ ಸಂದರ್ಭದಲ್ಲಿ ಮಾತ್ರ ನಮಗೆ ಕೀ ಯೂಸ್ ಆಗುತ್ತೆ. ಇನ್ನು ಬಾಕಿ ಸಂದರ್ಭಗಳಲ್ಲಿ ಕೀಯಲ್ಲಿ ನಾವು ಲಾಕ್ ಅನ್ಲಾಕ್ ಮಾಡ್ಕೋಬೋದು, ಇಲ್ಲದಿದ್ದರೆ ಇಲ್ಲಿ ಬಟನಲ್ಲಿ ಕೂಡ ಲಾಕ್ ಅನ್ಲಾಕ್ ಮಾಡ್ಕೋಬೋದು. ಇನ್ನು ನಾವು ಇಂಟೀರಿಯರ್ಗೆ ಹೋಗೋ ಮುಂಚೆ ಡೋರ್ ಪ್ಯಾಡ್ ನಾನು ತೋರಿಸ್ತಾ ಇದ್ದೀನಿ, ನೋಡ್ಬೋದು ಡ್ರೈವರ್ ಡೋರ್ ಹೇಗಿದೆ ಅಂತ. ಆಲ್ಮೋಸ್ಟ್ ಒಂಥರ ಲೈಟಾಗಿ ಕಾಪಿ ಅಂತ ಹೇಳ್ಬೋದು, ಒಂಥರ ಸಿಯಾರದು ಲುಕ್ ಬಂದಿರುವಂಥದ್ದು. ಇಲ್ಲಿ ಏನು ಗ್ಯಾಪ್ ಇದೆ, ಇನ್ನು ಏನಿದು ಲುಕ್ ಇದೆ, ಡ್ಯೂಲ್ ಟೋನಲ್ಲಿ ಏನು ಕಾಣ್ತಾ ಇದೆ, ಇದು ಒಂದು ಸಿಯಾರದಲ್ಲಿ ಹೀಗೆ ಅಂತ ಅನಿಸ್ತು. ಸೊ ಅದು ಕ್ಯಾರಿ ಆಗಿದೆ. ಇನ್ನು ಬಾಟಲ್ ಹೋಲ್ಡರ್ ನಿಮಗೆ ನೋಡ್ಬೋದು. ಇನ್ನು ಅಂಬ್ರೆಲಾ ಹೋಲ್ಡರ್ ಇಲ್ಲ ಇದರಲ್ಲಿ, ಜಸ್ಟ್ ಬಾಟಲ್ ಹೋಲ್ಡರ್ ಇದೆ. ಏನಾದರೂ ಫೈಲ್ಸ್ ಏನೋ ಇಟ್ಕೊಳ್ಳೋದಾದರೆ ಒಂದು ಸ್ಮಾಲ್ ಗ್ಯಾಪ್ ಕೊಟ್ಟಿರುವಂಥದ್ದು. ಇನ್ನು ನಮಗೆ ಇದರಲ್ಲಿ ಡ್ಯೂಲ್ ಟೋನ್ ಕಲರಲ್ಲಿ, ಇದರಲ್ಲಿ ನಮಗೆ ಇದ್ರ ರೆಕ್ಸಿನ್ ಕೊಟ್ಟಿರುವಂಥ, ಅಂದರೆ ಬಟ್ಟೆಯಲ್ಲಿ ಫಿನಿಶಿಂಗ್ ಇದು ಬಂದುಬಿಟ್ಟು ಫೈಬರ್ ಫಿನಿಶಿಂಗ್ ಕೊಟ್ಟಿರುವಂಥದ್ದು ನೋಡ್ಬೋದು. ಇನ್ನು ನಮಗೆ ಇದು ಬಂದುಬಿಟ್ಟು ಕಂಪ್ಲೀಟಾಗಿ ಸಿಯಾರದ್ದೇ ಅಂತ ಹೇಳ್ಬೋದು. ಈ ಒಂದು ಏನು ಲುಕ್ ಇದೆ ಇದು ಸಿಯಾರದಲ್ಲಿ ಬರುವಂಥದ್ದು. ಈ ಲುಕ್ ಏನಿದೆ ಇದು ಡೋರ್ ಹ್ಯಾಂಡಲ್, ಡೋರು ಏನು ಓಪನ್ ಮಾಡ್ತೀವಿ ಆ ಲಿವರ್ ಬಂದುಬಿಟ್ಟು ನಮಗೆ ಸಿಯಾರದಲ್ಲಿ ಕಾಣಕ್ಕೆ ಸಿಗುತ್ತೆ. ಇನ್ನು ಹಳೆಯದೇ ಕ್ಯಾರಿ ಆಗಿರುವಂಥದ್ದು ನೋಡ್ಬೋದು. ಇದು ಬಂದುಬಿಟ್ಟು ನಮಗೆ ಎಲ್ಲ ಗಾಡಿಗಳಲ್ಲೂ, ಅಂದರೆ ಓಲ್ಡ್ ಟಿಯಾಗೋದಲ್ಲೂ ಕೂಡ ಇದೇ ಥರ ಮಿರರ್ ಅಡ್ಜಸ್ಟ್ಮೆಂಟು, ಮಿರರ್ ಫೋಲ್ಡಿಂಗ್ ಎಲ್ಲ ನಮಗೆ ಇಲ್ಲೇ ಆಪ್ರೇಟ್ ಮಾಡ್ಕೊಳ್ಳೋವಂಥದ್ದು, ಡೋರಲ್ಲೇ ಕೊಟ್ಟಿರುವಂಥದ್ದು. ಇನ್ನು ನಮಗೆ ಇಲ್ಲಿ ನೋಡ್ಬೋದು ಪವರ್ ವಿಂಡೋ ಸ್ವಿಚಸ್. ಸೊ ಪಂಚಲ್ಲೆಲ್ಲ ಚೇಂಜ್ ಆಗಿದೆ, ಸೊ ಇದರಲ್ಲಿ ಚೇಂಜ್ ಆಗಿಲ್ಲ, ಓಲ್ಡನ್ನೇ ಕ್ಯಾರಿ ಆಗಿರುವಂಥದ್ದು. ಇದರಲ್ಲಿ ಒನ್ ಟಚ್ ಕೂಡ ಇರೋದ್ರಿಂದ, ಅಂದರೆ ಟಾಪ್ ಎಂಡಲ್ಲಿ ಬಂದುಬಿಟ್ಟು ಇದು ಒನ್ ಟಚಲ್ಲಿ ಕೂಡ, ಅಂದರೆ ಒನ್ ಟಚಿಂಗ್ ಮಾಡೋದು ಸಾಕು, ಮಿರರ್ ಆಟೋಮೆಟಿಕ್ ಫುಲ್ ಕಂಪ್ಲೀಟಾಗಿ ಅದು ತನ್ನಷ್ಟಕ್ಕೆ ತಾನೇ ಕಂಪ್ಲೀಟಾಗಿ ಡೌನ್ ಮಾಡ್ಕೊಳ್ಳುತ್ತೆ. ಆ ಥರ ಒನ್ ಟಚ್ ಕೂಡ ಆಪ್ಷನ್ ಇರುತ್ತೆ, ಇಲ್ಲಿ ನೋಡ್ಬೋದು. ಇನ್ನು ನಾವು ಇಲ್ಲಿ ಸ್ಟೇರಿಂಗ್ ಬಗ್ಗೆ ಹೋಗೋದಾದರೆ ಸ್ಟೇರಿಂಗ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ಮೊದಲೆಲ್ಲ ಸ್ವಲ್ಪ ದೊಡ್ಡ ಗಾಡಿಗಳಲ್ಲಿ, ಅಂದರೆ ನೆಕ್ಸಾನಿಂದ ಬರೋದಾದರೆ ನೆಕ್ಸಾನ್ ಆಲ್ಟ್ರೋಸ್ ಎಲ್ಲ ಆಗಿರ್ಬೋದು, ಆ ಒಂದು ಗಾಡಿಗಳಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಇಲ್ಲಿ ನಾವು ಕೀ ಆನ್ ಮಾಡಿದ್ರೆ ಮಾತ್ರ ಇಲ್ಲಿ ಟಿ ಲೋಗೋ ಶೋ ಆಗ್ತಿತ್ತು. ಇವಾಗ ಆನ್ ಮಾಡಬೇಕು ಅಂತಿಲ್ಲ, ಇಲ್ಲೇ ಪೇಂಟೆಡ್ ಕೊಟ್ಟೆಡ್, ಅಂದರೆ ಪೇಂಟಿಂಗಲ್ಲಿ ನಮಗೆ ಒಂದು ಫಿನಿಶಿಂಗ್ ಕೊಟ್ಟಿರುವಂಥದ್ದು ನೋಡ್ಬೋದು. ಜೊತೆಗೆ ಇದು ಹಾರ್ನ್ ಕ್ಯಾಪು ಸ್ವಲ್ಪ ದೊಡ್ಡದು ಮಾಡಿದ್ದಾರೆ. ಮೊದಲೆಲ್ಲ ಇಷ್ಟಾಗಲ್ಲ ಮಾತ್ರ ಹಾರ್ನ್ ಕ್ಯಾಪ್ ಇತ್ತು, ಇವಾಗ ಕಂಪ್ಲೀಟಾಗಿ ದೊಡ್ಡದಾಗಿ ಫುಲ್ ಅಸೆಂಬಲ್ ಮಾಡಿದ್ದಾರೆ. ಜೊತೆಗೆ ನಮಗಿಲ್ಲಿ ಮೀಟ್ರನ್ನ ಕಂಟ್ರೋಲ್ ಮಾಡೋದಾದರೆ ನಮಗೆ ಇಲ್ಲೇ ಕೊಟ್ಟಿರೋಂಥದ್ದು ಕ್ರೂಸ್ ಕಂಟ್ರೋಲ್ ಆ ಥರ ಏನಾದ್ರು ಕೊಟ್ಟಿದ್ರು ನಾವಿಲ್ಲಿ ಸೆಟ್ ಮಾಡ್ಕೋಬೋದು, ನೋಡ್ಬೋದು. ಕ್ರೂಸ್ ಕಂಟ್ರೋಲ್ ಆಫ್ ಆನ್ ಎಲ್ಲ ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನೊಂದು ಜೊತೆಗೆ ನಮಗೆ ಇಲ್ಲಿ ಮ್ಯೂಸಿಕ್ ಸಿಸ್ಟಮ್, ಅಂದರೆ ಇದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಏನು ನಾವು ಆಪ್ರೇಟ್ ಮಾಡ್ಕೋಬೇಕು ಅದೆಲ್ಲ ನಮಗೆ ಇಲ್ಲೇ ಕೊಡ್ತಾರೆ. ಅಂದರೆ ವಾಲ್ಯೂಮ್ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳೋದ್ರೆ ಇಲ್ಲೇ ಕೊಡ್ಬೋದು. ಬ್ಲೂಟೂತ್ ಕನೆಕ್ಟಿವಿಟಿ, ಕಾಲ್ ಅಟೆಂಡ್ ಮಾಡೋದು ಕಟ್ ಮಾಡೋದು ಆಗಿರ್ಬೋದು, ಇಲ್ಲೇ ನಾವು ಯೂಸ್ ಮಾಡ್ಕೋಬೋದು. ಸ್ಟೇರಿಂಗ್ ಬಂದುಬಿಟ್ಟು ಈ ಪೋರ್ಷನ್ ಏನಿದೆ ಈ ಪೋರ್ಷನ್ ಕಂಪ್ಲೀಟಾಗಿ ಚೇಂಜ್ ಆಗಿರುವಂಥದ್ದು ನಮಗಿಲ್ಲಿ ಕಾಣುತ್ತೆ. ಇನ್ನು ಡ್ಯಾಶ್ ಬೋರ್ಡ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಡ್ಯಾಶ್ ಬೋರ್ಡ್ ಅಂತ ಹೇಳೋಕ್ಕಿಂತ ಇಲ್ಲಿ ಮೀಟರ್ ಬೋರ್ಡ್ ನೋಡ್ಬೋದು. ಅಂದರೆ ಕ್ಲಸ್ಟರ್ ಬಂದುಬಿಟ್ಟು ಒಂದು ನಾರ್ಮಲಾಗಿ ಒಂದು ಮೊಬೈಲ್ ಏನು ಬರುತ್ತೆ ಅಷ್ಟೇ ಅಗಲ ಇದೆ, ತುಂಬ ಚಿಕ್ಕದಾಗಿರೋಂಥ ಒಂದು ಕ್ಲಸ್ಟರ್ ಕೊಟ್ಟಿರುವಂಥದ್ದು. ಇನ್ನು ಇದು 10.25 ಇಂಚಸ್ನ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇನ್ನು ಡ್ಯಾಶ್ ಬೋರ್ಡ್ ಡಿಸೈನ್ ನೋಡ್ಕೊಂಬಿಡಿ, ಡ್ಯಾಶ್ ಬೋರ್ಡ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ, ಲೆವೆಲ್ ಆಗಿ ಬಂದಿದೆ.
ಜೊತೆಗೆ ಇದರಲ್ಲಿ ನಮಗೆ ರೆಕ್ಸಿನ್ ಕೊಟ್ಟಿದ್ದಾರೆ. ಅಂದರೆ ಸೀಟ್ ಏನು ಕಲರ್ ಇದೆ, ಸೀಟ್ ಅದು ಏನು ಕುಷನ್ ಬಟ್ಟೆ ಇದೆ, ಬಟ್ಟೆ ಲೇಯರ್ ಅದನ್ನ ನಮಗೆ ಇಲ್ಲಿ ವರ್ಕ್ ನಡೆದಿರೋದು ನೋಡ್ಬೋದು. ಇಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇನ್ನು ಜೊತೆಗೆ AC ವೆಂಟ್ ನೋಡ್ಬೋದು, AC ವೆಂಟ್ ಹೇಗಿದೆ ಅಂತ. ಇದು ಕೂಡ ಚೇಂಜ್ ಆಗಿರುವಂಥದ್ದು, ಮೊದಲೆಲ್ಲ ಬೇರೆ ಡಿಸೈನೆಲ್ಲ ಇತ್ತು. ಇನ್ನು ತುಂಬ ಜನ ರೀಲ್ಸಲ್ಲಿ ಹೇಳ್ತಾರೆ 2 ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಖಂಡಿತ ಇಲ್ಲ. ಇಲ್ಲಿ ಬಂದುಬಿಟ್ಟು ನಮಗೆ ಇಲ್ಲಿ ಮಾತ್ರ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿರುವಂಥದ್ದು. ಇದು ಬಂದುಬಿಟ್ಟು ಡಮ್ಮಿ ಆಗಿರುತ್ತೆ. ಯಾಕೆಂತೇಳಿ ಇಲ್ಲಿ ನೋಡಿ ವಿತ್ ವಯರ್ 65 ವೋಲ್ಟ್ನ ಏನು ವೈರಿಂಗ್ ಸಾಕೆಟ್ ಇದೆ, ಇಲ್ಲಿಂದ ನಾವು ಮೊಬೈಲ್ ಚಾರ್ಜ್ ಹಾಕಿದ್ಮೇಲೆ ಆ ಮೊಬೈಲ್ನ ನಾವು ಇಲ್ಲಿ ಇಟ್ಕೊಂಡು ಚಾರ್ಜಿಗೆ ಹಾಕೋಬೋದು. ವೈರ್ಲೆಸ್ ಮೊಬೈಲ್ ಆದರೆ ನಾವು ಇಲ್ಲಿ ಚಾರ್ಜಿಗೆ ಹಾಕೋಬೋದು. ವಯರಲ್ಲಿ ಚಾರ್ಜ್ ಮಾಡೋದಾದರೆ ಇಲ್ಲಿ ನಾವು ಹಾಕ್ಕೊಳ್ಬೇಕಾಗುತ್ತೆ. ಇದು ತುಂಬ ಒಳಗಿದೆ, ಆಲ್ಮೋಸ್ಟ್ ಯಾರಿಗೆ ಕಾಣೋಕ್ಕೆ ಸಿಗೋದಿಲ್ಲ. ಇನ್ನು ಈ ಒಂದು ಕ್ಲಸ್ಟರ್ ಬಗ್ಗೆ ಹೇಳಿದ್ರೆ ಜಸ್ಟ್ ಇದು ಬಂದುಬಿಟ್ಟು ಒಂದು 5 ಇಂಚಸ್ ಇರುವಂಥ ಒಂದು ಕ್ಲಸ್ಟರ್ ಆಗಿರುತ್ತೆ. ನೋಡ್ತಾ ಇದ್ದೀರಾ 5 ಇಂಚ್ ತುಂಬ ಚಿಕ್ಕದಾಗಿರುತ್ತೆ. ಜೊತೆಗೆ ಮೊದಲೆಲ್ಲ ಒಳಗಿರ್ತಿತ್ತು, ಅಂದರೆ ಡ್ಯಾಶ್ ಬೋರ್ಡ್ ಒಳಗಡೆ ಬರುವಂಥ ಕ್ಲಸ್ಟರ್ ಇವಾಗ ಮೇಲೆ ಒಂದು ಮೊಬೈಲ್ನ ಅಡ್ಡೈಟ್ ಹಂಗೆ ಕಾಣ್ತಾ ಇದೆ, ನೋಡ್ಬೋದು. ಇನ್ನು ನಮಗೆ ಇಲ್ಲಿ ರೇರ್ ವ್ಯೂ ಮಿರರ್ ಸಿಗುತ್ತೆ. ರೇರ್ ವ್ಯೂ ಮಿರರ್ ಕೂಡ ನೋಡ್ಬೋದು. ಇಲ್ಲಿ ನಮಗೆ LED ಒಂದು ಇಂಟೀರಿಯರ್ನ ಒಂದು ಲೈಟ್ ಕೂಡ ನಾವಿಲ್ಲಿ ನೋಡ್ಬೋದು, ಸ್ವಿಚಿಂಗ್ ಬರುತ್ತೆ. ಇನ್ನು ನಮಗಿಲ್ಲಿ ಏರ್ ಬ್ಯಾಗ್ ಆಫ್ ಆನ್ ಬಂದಿಲ್ಲ, ಡಮ್ಮಿ ಕೊಟ್ಟಿದ್ದಾರೆ, ಫ್ಯೂಚರಲ್ಲಿ ಬಿಡ್ತಾರೆ. ಇನ್ನು ಸನ್ವೈಸರ್ ಕೂಡ ನೋಡ್ಬೋದು ಇಲ್ಲಿ ಹೇಗಿದೆ ಅಂತ. ಸೊ ಸನ್ವೈಸರ್ ಕೂಡ ಕೊಟ್ಟಿರುವಂಥದ್ದು. ಸೊ ಇದರಲ್ಲಿ ನಾವು ಹೇಳಬೇಕಾದ್ರೆ ಟಚ್ ಸ್ಕ್ರೀನಲ್ಲಿ ಕೊಡ್ತಾಯಿದ್ರು. ಇದರಲ್ಲಿ ನಮಗೆ ಆ ಥರ ಕೊಟ್ಟಿರೋದಿಲ್ಲ. ಇದರಲ್ಲಿ ಬಂದುಬಿಟ್ಟು ಎಲ್ಲ ಬಟನಲ್ಲೇ 360 ಡಿಗ್ರಿ ಎಲ್ಲ ನಾರ್ಮಲಾಗಿ ಟಚಲ್ಲಿ ಬರ್ತಿತ್ತಲ್ಲ, ಇಲ್ಲಿ ನಮಗೆ ಬಂದುಬಿಟ್ಟು ಬಟನಲ್ಲಿ ಕೊಟ್ಟಿರುವಂಥದ್ದು. ಲಾಕ್ ಆನ್ ಲಾಕ್ ಇಲ್ಲಿ ಕೊಟ್ಟಿದ್ದಾರೆ, ಫಾಗ್ ಲ್ಯಾಂಪ್ ಇಲ್ಲಿ ಕೊಟ್ಟಿದ್ದಾರೆ, 4 ಇಂಡಿಕೇಟರ್ ನಮ್ಗೆ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಇನ್ನು ನಾವು AC ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರೆ ಇಲ್ಲೇ ನಮಗೆ ಕೊಟ್ಟಿರುವಂಥದ್ದು ನೋಡ್ಬೋದು. ಇನ್ನು ಟಿಯಾಗೋ ಅನ್ನೋ ಬ್ಯಾಡ್ಜಿಂಗ್ ಕೂಡ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ನಾವು ಇಲ್ಲಿ ಮೊಬೈಲ್ ಚಾರ್ಜರ್ ಬಗ್ಗೆ ಆಗಲೇ ಹೇಳ್ತಾ ಇದ್ದೆ. ನೆಕ್ಸ್ಟ್ ಅದು ಕಂಪ್ಲೀಟ್ ಆಯಿತು. ಇನ್ನು ನಾವು ಇಲ್ಲಿ ನೋಡ್ಬೋದಾದ್ರೆ ಗೇರ್ ನಾಬ್ ಬೇರೆ ಬ್ರ್ಯಾಂಡಿಗೆ ಹೋಲಿಸೋ ಬದಲು ಸಿಯಾರದಲ್ಲಿ ಕೊಟ್ಟಿದ್ರು ಅಂತ ಹೇಳ್ಬೋದು. ಸಿಯಾರದಲ್ಲಿ ಕೂಡ ಇದೇ ನಾಬ್ ಬರುವಂಥದ್ದು. ಬಟ್ ಅದರಲ್ಲಿ 6 ಸ್ಪೀಡ್ ಬಂದರೆ ಇದರಲ್ಲಿ 5 ಸ್ಪೀಡ್ ಬರುವಂಥದ್ದು ನೋಡ್ಬೋದು ಯಾವ ಲುಕ್ಕಲ್ಲಿ ಇದೆ ಅಂತ. ಇನ್ನು ನಮಗೆ ಹ್ಯಾಂಡ್ ಬ್ರೇಕ್ ಬಂದುಬಿಟ್ಟು ನಮಗೆ ಓಲ್ಡ್ ಸ್ಟೈಲಲ್ಲಿದೆ, ಅದು ಯಾವುದೇ ಥರದ ಚೇಂಜಸ್ ಆಗಿರೋದಿಲ್ಲ. ಇನ್ನು ನಾವು ಇಲ್ಲಿ ನಮಗೆ ನೋಡೋದಾದರೆ ಕೀ ಬರುತ್ತೆ. ಇಲ್ಲಿ ನಾವು ಕೀ ನೋಡ್ತಾ ಇದ್ದೀವಿ. ಕೀ ಬಂದುಬಿಟ್ಟು ಓಲ್ಡ್ ಸ್ಟೈಲಲ್ಲೇ ಕೊಟ್ಟಿದ್ದಾರೆ, ಎಲ್ಲ ಗಾಡಿಗೆ ಕೊಡ್ತಾಯಿದ್ರು ಅದೇ ಥರ ಕೀ ಕೊಟ್ಟಿರುವಂಥದ್ದು ನೋಡ್ಬೋದು. ಇನ್ನು ನಮಗೆ ಇಲ್ಲಿ ಬಾಟಲ್ ಹೋಲ್ಡರ್, ಅಂದರೆ ಕಪ್ ಹೋಲ್ಡರ್ ಆಗಿರ್ಬೋದು, ಬಾಟಲ್ ಹೋಲ್ಡರ್ ಆಗಿರ್ಬೋದು ಇಲ್ಲಿ ಕೊಟ್ಟಿರುವಂಥದ್ದು. ಇದು ಗ್ಲೋ ಬಾಕ್ಸ್ ನೀವು ನೋಡ್ಬೋದು ಹೇಗಿದೆ ಅಂತ. ತುಂಬ ಸಿಂಪಲಾಗಿ ಕೊಟ್ಟಿದ್ದಾರೆ, ಜೊತೆಗೆ ತುಂಬ ಚಿಕ್ಕದು ಅಂತ ಹೇಳ್ಬೋದು. ಒಂದು ಫೈಲ್ ಕೂಡ ನಮಗೆ ಹಿಡಿಸೋದು ಡೌಟೇ, ಆ ಥರ ಇರುವಂಥ ಒಂದು ಗ್ಲೋ ಬಾಕ್ಸ್ ಕೊಟ್ಟಿರುವಂಥದ್ದು. ಇನ್ನು ಪುಷ್ ಸ್ಟಾರ್ಟ್ ಬಟನ್ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಮೊದಲೆಲ್ಲ ಟಿಯಾಗೋಗಳಲ್ಲಿ ಇಲ್ಲಿ ಒಂದು ಕೀ ಹೋಲ್ಡರ್, ಅಂದರೆ ಕೀನ ನಾವು ಇಟ್ಕೊಳ್ಳೋದಾದ್ರೆ ಇಲ್ಲಿ ನಾವು ಹಾಕೋಬೋದಿತ್ತು. ಸೊ ವಿತ್ ಕೀ ಬರೋದಾದ್ರೆ ನಮಗೆ ಇಲ್ಲಿ ಬರುತ್ತೆ. ಇದು ಬಂದುಬಿಟ್ಟು ಪುಷ್ ಸ್ಟಾರ್ಟ್ ಬಟನ್ ಆಗಿರೋದ್ರಿಂದ ಇಲ್ಲಿ ಇದೆ. ಇನ್ನು ಲಿವರ್ ಅಡ್ಜಸ್ಟ್ಮೆಂಟ್, ಅಂದರೆ ಹೆಡ್ಲೈಟ್ ಎಲ್ಲ ಅಡ್ಜಸ್ಟ್ಮೆಂಟ್ ಆದರೆ ನಮಗೆ ಇಲ್ಲಿ ಕೊಟ್ಟಿರೋದ್ರೆ, ವೈಪರ್ ಅಡ್ಜಸ್ಟ್ಮೆಂಟ್ ಆದರೆ ಈ ಸೈಡಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇದೆಲ್ಲ ಓಲ್ಡಲ್ಲೇ ಕ್ಯಾರಿ ಆಗಿರುವಂಥದ್ದನ್ನ ಕಂಟಿನ್ಯೂ ಮಾಡಿದರೆ. ಇನ್ನೊಂದು ಆರ್ಮ್ ರೆಸ್ಟ್ ಬಂದಿರುವಂಥದ್ದು ನೋಡ್ಬೋದು. ಎಲ್ಲ ಗಾಡಿಗಳೆಲ್ಲ ಅಂದರೆ ನೆಕ್ಸಾನಲ್ಲೆಲ್ಲ ಹೆಂಗೆ ಬರ್ತಿತ್ತು ಆರ್ಮ್ ರೆಸ್ಟ್, ಅದೇ ಥರ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ನಮಗೆ 12 ವೋಲ್ಟ್ಸ್ನ ಒಂದು ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ನಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂತ, ಪಂಚರ್ ಕಿಟ್ ನಾವು ಆಕ್ಸರೀಸಲ್ಲಿ ಅಂದರೆ ಎಕ್ಸ್ಟ್ರಾ ಫಿಟ್ಮೆಂಟಲ್ಲಿ ನಾವು ಪಂಚರ್ ಕಿಟ್ಟನ್ನು ತೊಗೊಂಡ್ರೆ ನಾವಿಲ್ಲಿ ಕನೆಕ್ಟ್ ಮಾಡಿ ನಾವು ಪಂಚರ್ ಕಿಟ್ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಕೂಡ ನಾವೇನಾದರೂ ಇಟ್ಕೊಳ್ತೀವಿ ಅಂತಂದರೆ ಯೂಸ್ ಆಗುತ್ತೆ. ಚಿಕ್ಕ ಒಂದು ಬಾಕ್ಸ್ ಟೈಪು ಸ್ಪೇಸ್ ಕೊಟ್ಟಿದ್ದಾರೆ ನೋಡ್ಬೋದು. ರೇರಲ್ಲಿ ಡೋರ್ ಪ್ಯಾಡ್ ನೋಡ್ತಾ ಇದ್ದಾರೆ ಹೇಗಿದೆ ಅಂತ. ಇದ್ರಲ್ಲಿ ಬರೀ ಜಸ್ಟ್ ಬಾಟಲ್ ಹೋಲ್ಡರ್ ಮಾತ್ರ ಕೊಟ್ಟಿರುವಂಥದ್ದು. ಆಗಲೇ ಹೇಳಿರೋ ಥರ ಅಳಿಲ್ ಸಿಂಬಲ್ ಎಲ್ಲ ಕಡೆನೂ ಕ್ಯಾರಿ ಆಗಿರುವಂಥದ್ದು ನೋಡ್ಬೋದು. ಇನ್ನು ನಾವು ಹೇಳೋದಾದರೆ ಡೋರ್ ಲಾಕ್ ಬಟನ್ ಇನ್ನು ಓಲ್ಡ್ ಸ್ಟೈಲಲ್ಲೇ ಇದೆ, ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಇಂಟೀರಿಯರ್ ನೋಡ್ಬೋದು ಹೇಗಿದೆ ಅಂತ. ಇದರಲ್ಲಿ ಯಾವುದೇ ಥರದ ಸನ್ರೂಫ್ ಬರೋದಿಲ್ಲ, ಯಾಕೆಂದರೆ ತುಂಬ ಚಿಕ್ಕ ಗಾಡಿ ಆಗಿರೋದ್ರಿಂದ ಇದರಲ್ಲಿ ಸನ್ರೂಫ್ ಬಂದಿರೋದಿಲ್ಲ. ಸೊ ರೇರಲ್ಲಿ ಆಗಿರ್ಬೋದು, ಸೈಡಲ್ಲೆಲ್ಲ ಆಗಿರ್ಬೋದು, ಹ್ಯಾಂಡಲ್ ಕೊಟ್ಟಿರ್ಬೋದು ನೋಡ್ಬೋದು ಹ್ಯಾಂಡಲ್ ಕೊಟ್ಟಿರುವಂಥದ್ದು. ಇನ್ನು ಸ್ಪೇಸ್ ಬಗ್ಗೆ ಮಾತಾಡೋದಾದರೆ, ಇಂಟೀರಿಯರ್ ನಾವು ಕೂತ್ಕೊಂಡು ಸ್ಪೇಸ್ ಬಗ್ಗೆ ಮಾತಾಡೋದಾದರೆ ಓಕೆ ಚೆನ್ನಾಗಿದೆ ಸ್ಪೇಸು. ಇಲ್ಲಿ ನಾವು ಮೊಬೈಲ್ ಇಟ್ಕೊಳ್ಳೋದಾದರೆ, ಫೈಲ್ ಇಟ್ಕೊಳ್ಳೋದಾದ್ರೆ ನಮಗಿಲ್ಲಿ ಸ್ಪೇಸ್ ಇದು ಹೋಲ್ಡರ್ನ ಕೊಟ್ಟಿರುವಂಥದ್ದು ನೋಡ್ಬೋದು ಇಲ್ಲಿ. ಜೊತೆಗೆ ಇಲ್ಲಿ ಆಮ್ರೆಸ್ಟ್ ಏನಿದೆ, ಅಂದರೆ ಇಲ್ಲಿ ಕನ್ಸೋಲ್ ಏನಿದೆ, ಕನ್ಸೋಲಲ್ಲೇ ರೇರ್ AC ವೆಂಟ್ ಕೂಡ ನೀವು ನೋಡ್ಬೋದು. ಇಲ್ಲಿ 65 ವೋಲ್ಟ್ನ ಒಂದು ಮೊಬೈಲ್ ಚಾರ್ಜಿಂಗ್ ಹಾಕೊಳ್ಳೋಂಥ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಹಿಂದೆ ಬಂದುಬಿಟ್ಟು ಸ್ಪೇಸ್ ನೋಡೋದು ತುಂಬ ಜಾಸ್ತಿ ಇದೆ. ಸೊ ಅದರಲ್ಲಿ ಏನು ತೊಂದರೆ ಇಲ್ಲ, ರೇರ್ ಸ್ಪೇಸ್ ಇಲ್ಲ, ಚಿಕ್ಕ ಗಾಡಿ ಆಯಿತು ಆ ಥರ ಏನೂ ಇಲ್ಲ. ಹಳೆ ಗಾಡಿ ಏನಿತ್ತು ಅದೇ ಒಂದು ಕ್ಯಾರಿ ಆಗಿರುವಂಥದ್ದು. ಇಲ್ಲಿ ಬಂದುಬಿಟ್ಟು ನಮಗೆ ಹೆಡ್ ರೆಸ್ಟ್ ಯಾವುದೇ ಥರದ ಸಪ್ರೇಟ್ ಮಾಡೋಂಥ, ಅಂದರೆ ಹೆಡ್ ರೆಸ್ಟ್ನ ನಾವು
ಅಡ್ಜಸ್ಟ್ ಮಾಡ್ಕೊಳ್ಳೋಂಥ ಹೆಡ್ ರೆಸ್ಟ್ ನಮಗೆ ಬರೋದಿಲ್ಲ, ಇನ್ಬಿಲ್ಟ್ ಥರ ಒಂಥರ ಫಿಟ್ಟೆಡ್ ಆಗಿ ಬರೋವಂಥದ್ದು. ಇದು ಓಲ್ಡಲ್ಲೇ ಕ್ಯಾರಿಂಗ್ ಇತ್ತು, ಸೊ ಇವಾಗಲೂ ಅದೇ ಕ್ಯಾರಿ ಆಗಿದೆ. ಸೊ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದು ಚೆನ್ನಾಗಿರೋದು. ಸೊ ರೇರಲ್ಲಿ ಕೂಡ ಇದು ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ, ಇದು ಸ್ಟಿಚಿಂಗ್ ಆಗೋಗಿದೆ, ಅಂದರೆ ಇಲ್ಲೇ ಫಿಟ್ಟೆಡ್ ಆಗಿರುವಂಥದ್ದು, ಯಾವುದೇ ಥರದ ಅಡ್ಜಸ್ಟ್ಮೆಂಟ್ ಬರೋದಿಲ್ಲ. ಇನ್ನು ಸೀಟ್ ಬೆಲ್ಟ್ ಇಲ್ಲಿ 3 ಕೊಟ್ಟಿರುವಂಥದ್ದು, ಒಂದು ಮಧ್ಯದಲ್ಲಿ ಚೈಲ್ಡ್ಗೆ, 2 ಅಡಲ್ಟ್ ಅಂದರೆ ದೊಡ್ಡವ್ರು ಕೂರುವಂಥ ಒಂದು ಆಪ್ಷನ್ ಕೂಡ ಇಲ್ಲಿ ಇರುವಂಥದ್ದು. ಸೊ ಕಂಪ್ಲೀಟಾಗಿ ಆರಾಮಾಗಿ 3 ಜನ ಕೂರ್ಬೋದು, ತೊಂದರೆ ಏನಿಲ್ಲ. 3 ಜನ ಕೂರ್ಬೋದು, ಟೋಟಲಾಗಿ 5 ಜನ ಕೂರ್ಬೋದು, ಅಂದರೆ ಡ್ರೈವರ್ನ ಸೇರಿಸಿ. ಸೊ ನಾವೀಗ ಬಾನೆಟ್ ಓಪನ್ ಮಾಡೋಕೆ ಹೋಗ್ತೀವಿ. ಸೊ ಬಾನೆಟ್ ಓಪನ್ ಮಾಡೋದ್ರೆ ನೋಡ್ಬೋದು, ಇಲ್ಲೇ ಇದೆ. ಫ್ಯೂಲ್ ಕ್ಯಾಪ್ ಓಪನ್ ಮಾಡೋದಾದ್ರೆ ನಮಗೆ ಇಲ್ಲಿದೆ. ಇದು ಬಾನೆಟ್ ಓಪನ್ ಮಾಡಿ ತೋರಿಸ್ತೀನಿ. ಬಾನೆಟ್ ಕೂಡ ನಾರ್ಮಲಿ ಮೊದಲೇ ಹೇಗಿತ್ತು ಅದೇ ಥರ ಓಪನ್ ಮಾಡುವಂಥದ್ದು. ಸೊ ಈಗ ನೀವು ನೋಡ್ತಾ ಇದ್ದೀರಾ ಇಂಜನ್ ಕಂಪಾರ್ಟ್. ಸೊ ಓಲ್ಡ್ ಸ್ಟೈಲಲ್ಲೇ ನಮಗೆ ಇಲ್ಲಿ ತಳ್ಳಿಬಿಟ್ಟು ನಾವು ಬಾನೆಟ್ನ ಓಪನ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಾ ಹೇಗಿದೆ ಅಂತ. ಸೊ ಇಂಜನಲ್ಲಿ ಆಲ್ಮೋಸ್ಟ್ ಏನು ಚೇಂಜಸ್ ಇರೋದಿಲ್ಲ, ಏನು ಓಲ್ಡನ್ನ ಕ್ಯಾರಿ ಮಾಡಿದೆ ಅದೇ ಇದೆ ಅಂಥದ್ದು. ಬಾಡಿ ಬಂದುಬಿಟ್ಟು ಬಾಡಿ ಇಂಟೀರಿಯರ್ಲಿ ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ ಆಗಿರುವಂಥದ್ದು, ಅದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.